ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಸ್ವಚ್ಛ ಮಂಗಳೂರು ಅಭಿಯಾನ ನಗರದಲ್ಲಿ ಹೊಸ ಕ್ರಾಂತಿ ಹುಟ್ಟುಹಾಕಿದೆ. ಮಂಗಳೂರು ರಾಮಕೃಷ್ಣ ಮಠ ಮತ್ತು ರಾಮಕೃಷ್ಣ ಮಿಷನ್ ಧಾರ್ಮಿಕ ತ್ಯಾಜ್ಯವನ್ನ ಅತ್ಯಂತ ಗೌರವಪೂರ್ವಕವಾಗಿ ವಿಲೇವಾರಿ ಮಾಡುವಂತ ಮತ್ತೊಂದು ವಿನೂತನ ಹೆಜ್ಜೆ ಇಟ್ಟಿದೆ. ಆ ರಿಪೋರ್ಟ್ ಇಲ್ಲಿದೆ. ಹೌದು, ನದಿ ಮರದ ಬುಡದಲ್ಲಿ ಎಲ್ಲೆಂದರಲ್ಲಿ ಹಳೆಯ ದೇವರ ಫೋಟೋಗಳನ್ನ ಎಸೆಯುತ್ತಾ ಇದ್ದನ್ನ ಕಂಡು ಧಾರ್ಮಿಕ ತ್ಯಾಜ್ಯವನ್ನ ಗೌರವದಿಂದ ವಿಲೇವಾರಿ ಮಾಡುವ ನಿಟ್ಟಿನಲ್ಲಿ ಮಂಗಳೂರು ರಾಮಕೃಷ್ಣ ಮಠ, ರಾಮಕೃಷ್ಣ ಮಿಷನ್, ಸ್ವಚ್ಛ ಮಂಗಳೂರು ಪ್ರತಿಷ್ಠಾಪನಾ ವಿಶೇಷ ವಿಸರ್ಜನೆ ಎಂಬ ಅಭಿಯಾನಕ್ಕೆ ಮಂಗಳೂರು ಜನತೆಯಿಂದ ಭಾರಿ ಸ್ಪಂದನೆ ವ್ಯಕ್ತವಾಗಿದೆ. ಈ ಅಭಿಯಾನದಲ್ಲಿ 5.51 ಟನ್ ಧಾರ್ಮಿಕ ತ್ಯಾಜ್ಯ ಸಂಗ್ರಹವಾಗಿದೆ. ಮಂಗಳೂರಿನ ಮಂಗಳಾದೇವಿ ದೇವಸ್ಥಾನ, ಕದ್ರಿ ದೇವಸ್ಥಾನ, ಫೋರಂ ಫಿಜಾ ಮಾಲ್, ಸಿಟಿ ಸೆಂಟರ್ ಮಾಲ್, ಸುರತ್ಕಲ್ ಗೋವಿಂದಾಸ್ ಕಾಲೇಜು ಆವರಣದಲ್ಲಿ ಧಾರ್ಮಿಕ ವಸ್ತುಗಳ ಸಂಗ್ರಹಕ್ಕೆ ವಿಸರ್ಜನೆ ಬಾಕ್ಸ್ ಇಡಲಾಗಿತ್ತು. ಮಾರ್ಚ್ 16ರಿಂದ ಮಾರ್ಚ್ 26ರವರೆಗೆ ನಡೆದ ಈ ಸಂಗ್ರಹ ಕಾರ್ಯದಲ್ಲಿ 5.5 ಟನ್ ಧಾರ್ಮಿಕ ತ್ಯಾಜ್ಯ ಸಂಗ್ರಹವಾಗಿದೆ. ಯಾವ ಕಾರ್ಯಕ್ರಮ ಮಾಡಿದರೂ ಕೂಡ ಜನರು ನಿರೀಕ್ಷೆಗಿಂತ ಮೀರಿ ಬಂದರೆ ನಮಗೆ ಆದಷ್ಟು ಖುಷಿ ಆಗ್ತದೆ. ಆದರೆ ಈ ಒಂದು ಕಾರ್ಯಕ್ರಮ ನಿರೀಕ್ಷೆಗಿಂತ ಮೀರಿ ಇವತ್ತು ಸ್ಪಂದನೆ ಸಿಕ್ಕಿದೆ. ಆದರೆ ಒಂದು ಬೇಜಾರೇನಂತ ಹೇಳಿದರೆ ಇಷ್ಟು ಜನರು ಇಷ್ಟು ದೇವರ ಫೋಟೋಗಳನ್ನು ಇಲ್ಲಿ ತಂದುಕೊಟ್ಟದೇ ಒಂದು ಬೇಸರದ ಸಂಗತಿ. ಯಾವ ರೀತಿ ಅದನ್ನು ವಿಸರ್ಜನೆ ಮಾಡಬೇಕು, ಯಾವ ರೀತಿ ಅದನ್ನು ವಿಲೇವಾರಿ ಮಾಡುವಂಥದ್ದು ಮುಂದಿನ ದಿವಸಗಳಲ್ಲಿ ನಾವು ಯಾವ ರೀತಿ ಅದು ಪೂಜೆ ಮುಖಾಂತರ ಕದ್ರಿ ದೇವಸ್ಥಾನದ ಭಟ್ರು ಅಥವಾ ತಂತ್ರಿಗಳನ್ನು ಕರ್ಕೊಂಡು ಅದು ಪೂಜೆ ಮುಖಾಂತರ ಮತ್ತೆ ಅದನ್ನು ಯಾವ ರೀತಿ ವಿಂಗಡಣೆ ಮಾಡಬೇಕಂತ ಹೇಳಿ ಆಲೋಚನೆಯಲ್ಲಿ ಮಾಡಿದ್ದೇವೆ. ನಗರದ ವಿವಿಧ ಕಾಲೇಜು ವಿದ್ಯಾರ್ಥಿಗಳು ಈ ತ್ಯಾಜ್ಯಗಳನ್ನು ಗಾಜು, ಫೋಟೋ ಫ್ರೇಮ್ ಮತ್ತು ಲೋಹಗಳೆಂದು ಅತ್ಯಂತ ವ್ಯವಸ್ಥಿತವಾಗಿ ವಿಂಗಡಿಸುತ್ತಿದ್ದಾರೆ. ಮರುಬಳಕೆ ಮಾಡಬಹುದಾದ ವಸ್ತುಗಳನ್ನ ಮರುಬಳಕೆ ಘಟಕಕ್ಕೆ ಕಳಿಸಲಾಗ್ತಾ ಇದೆ. ಏನೋ ಅಂತಿಮ ವಿಲೇವಾರಿಗೆ ಮೊದಲು ಮಂಗಳಾದೇವಿ ದೇವಸ್ಥಾನದ ಅರ್ಚಕರಿಂದ ಶಾಸ್ತ್ರೋಕ್ತವಾಗಿ ಉದ್ವಾಸನಾ ಪೂಜೆ ನೆರವೇರಿಸಲಾಗ್ತಾ ಇದೆ. ಅಂತಿಮವಾಗಿ ಈ ಧಾರ್ಮಿಕ ವಸ್ತುಗಳನ್ನ ಕದ್ರಿ ದೇವಸ್ಥಾನದಲ್ಲಿ ನಿಗದಿಪಡಿಸಿದ ಜಾಗದಲ್ಲಿ ಆಳವಾದ ಗುಂಡಿ ತೆಗೆದು ಮಣ್ಣು ಮುಚ್ಚಲಾಗುತ್ತದೆ. ಒಂದು ಅಭಿಯಾನ ರೂಪದಲ್ಲಿ ಮಾಡಿ ಎಲ್ಲೆಂದರಲ್ಲಿ ದೇವರ ಫೋಟೋವನ್ನು ಇಡೋದರ ಬದಲಿಗೆ ನಮಗೆ ತಂದು ಕೊಟ್ಟರೆ ನಾವು ಅದನ್ನು ಸೂಕ್ತ ರೀತಿಯಲ್ಲಿ ವಿಲೇವಾರಿ ಮಾಡುವಂತಹ ಒಂದು ಜವಾಬ್ದಾರಿ ತಗೊಳ್ಳೋಣ ಅನ್ನುವಂತಹ ಒಂದು ಧೈರ್ಯದ ಒಂದು ಹೆಜ್ಜೆಯನ್ನು ಮುಂದಿಟ್ಟು ರಾಮಕೃಷ್ಣ ಮಿಷನ್ ಸ್ವಚ್ಛ ಮಂಗಳೂರಿನ ಸ್ವಯಂ ಸೇವಕರು ಇದಕ್ಕೆ ಬಂದ್ವಿ. ಪೂಜ್ಯ ಸ್ವಾಮೀಜಿಯವರ ಆಶೀರ್ವಾದದಿಂದ ನಾವು ಭಾಳ ಯಶಸ್ವಿಯಾಗಿ ಮಂಗಳೂರು ನಗರದಲ್ಲಿ 5 ಕಡೆಗಳ ಕಾಲ 10 ದಿವಸ ನಾವು ಸಂಗ್ರಹ ಮಾಡಿದ್ದೇವೆ. ಒಟ್ನಲ್ಲಿ ನಗರದಲ್ಲಿ ಧಾರ್ಮಿಕ ತ್ಯಾಜ್ಯಗಳನ್ನು ವಿಲೇವಾರಿ ಮಾಡುವ ಈ ವಿಶೇಷ ಕೈಂಕರ್ಯ ಕರಾವಳಿಯಲ್ಲಿ ಆರಂಭವಾಗಿದ್ದು, ರಾಜ್ಯ ಮಟ್ಟದಲ್ಲಿ ಈ ಅಭಿಯಾನ ಆರಂಭವಾದರೆ ರಾಜ್ಯದ ಅನೇಕ ಧಾರ್ಮಿಕ ಕೇಂದ್ರಗಳು, ಪವಿತ್ರ ನದಿಗಳು ಮಲಿನ ಮುಕ್ತವಾಗುವುದರಲ್ಲಿ ಸಂದೇಹವಿಲ್ಲ. ಕ್ಯಾಮ್ರಾ ಪರ್ಸನ್ ರಮಾನಂದ ಬೆಳಾಲ್ ಜೊತೆ ಆದಿತ್ಯ ದೊಂಡೋಲೆ, ಗ್ಯಾರಂಟಿ ನ್ಯೂಸ್, ಮಂಗಳೂರು.